ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಶ್ರೀ ಶ್ರೀ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಕೇಳಿಸ್ತಿಲ್ಲ. ಶ್ರೀ ಶ್ರೀ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಮಳೆರಾಯರಾದ ಮಳೆ ಸ್ವಾಮಿಗಳಾದ ಶ್ರೀಮಠ್ ಟೀಕಾಕೃತ್ಪಾದರು ಸಾಮಾನ್ಯವಾಗಿ ಆರಾಧನೆ ಆದ ಮೇಲೆ ಮಳೆ ಬರ್ತಿತ್ತು. ಇವತ್ತು ಆರಾಧನೆಗೆ ಪೂರ್ವದಲ್ಲೇ ಮಳೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಅತ್ಯಂತ ಚಿರಋಣಿಯಾಗಬೇಕು. ಕೊನೆಯವರೆಗೂ ಈ ವರ್ಷ ಪೂರ್ಣ ಸಮೃದ್ಧವಾಗಿ ಮಳೆ ಆಗುವಂತೆ ಗುರುಗಳು ಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾರೆ ಎನ್ನುವ ಭರವಸೆ ಹುಟ್ಟಿಕೊಳ್ಳುತ್ತೆ. ಅಷ್ಟು ಶ್ರೀಮಠ್ ಟೀಕಾಕೃತ್ಪಾದರನ್ನು ನೆನೆಸಿ ಅವರಿಗೆ ನಾವು ಮಾಡುವ ಪ್ರದಕ್ಷಿಣೆ ನಮಸ್ಕಾರದೊಳಗೆ ಈ ವರ್ಷ ಮಳೆ ಆಗಲಿ, ಸಮೃದ್ಧವಾಗಿ ಮಳೆ ಆಗಲಿ ಅನ್ನೋ ಬೇಡಿಕೆಯೂ ಒಂದು ಇರಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಮಠ್ ಟೀಕಾಕೃತ್ಪಾದರ ಒಂದೆರಡು ಮಹಿಮೆಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ನಾನು ಸುಟ್ಟು ಬಿಡು ಪುರಂದರ ವಿಠ್ಠಲ ನೀನು ಎಂಬುದ ಪ್ರಸಿದ್ಧವಾದ್ದು ನಮಗೆಲ್ಲರಿಗೂ ಗೊತ್ತು. ನಾನು ಪಾಪ ಮಾಡ್ತಾ ಕೂಡ್ತೇನೆ, ನೀನು ಸುಟ್ಟು ಬಿಡು ಅಂತಂದ್ರೆ ಸುಟ್ಟು ಬಿಡ್ಲಿಕ್ಕೆ ನನ್ನ ಮನೆ ಅನ್ನ ತಿಂದಾನ ದೇವರು? ನನ್ನ ಋಣವರಿಗೆ ನಾನು ಪಾಪ ಮಾಡ್ತಾನೆ ಇರ್ತೇನೆ, ನೀನು ಸುಟ್ಕೋತಾ ಹೋಗು ಅಂತ ಹೇಳಲಿಕ್ಕೆ ಅವನಿಗೇನು ಅವಶ್ಯಕತೆ ಇಲ್ಲ. ಹಾಗಾದರೆ ಅದಕ್ಕೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ಗುರುಪಾದ ಶರಣೆನ್ನಿ ಅಪರಾಧ ಎಣಿಸಾನು. ಈ ಜನ್ಮದಲ್ಲೆಲ್ಲ ನೂರಾರು ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಏನೆಲ್ಲ ಪಾಪಗಳಿವೆ, ಆ ಪಾಪಗಳನ್ನು ದೇವರು ಏನಾದ್ರೂ ಕೌಂಟ್ ಮಾಡ್ತಾ ಕುಳಿತುಕೊಂಡ ಅಂತಾದ್ರೆ ನಮಗೊಂದು ಒಳ್ಳೆ ಬಟ್ಟೆಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಪಾಪಗಳನ್ನು ಮಾಡಿದ್ದೇವೆ. ಆ ಯಾವ ಪಾಪಗಳ ಫಲ ನಮ್ಮ ಮೇಲೆ ಸಿಗಬಾರದು ಅಂತಾಗಿದ್ದರೆ ಆಗ ಗುರುಗಳಿಗೆ ಶರಣು ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಗುರು ಚಕ್ರವರ್ತಿಗಳಾದ ಯತಿಕುಲ ಮುಕುಟರಾದ ಯತಿಕುಲ ಚಕ್ರವರ್ತಿಗಳಾಗಿರ್ತಕ್ಕಂತಹ ಶ್ರೀಮಠ್ ಟೀಕಾಕೃತ್ಪಾದರ ಅಡೆದಾವರೆಗಳಲ್ಲಿ ನಾವು ಶರಣು ಬಂದೆವು ಅಂತಾದರೆ ದೇವರು ನಮ್ಮ ಪಾಪಗಳನ್ನು ಎಣಿಸದೇನೆ ನಮ್ಮ ಸತ್ಕರ್ಮಗಳನ್ನು ಎಣಿಸಿ ಏನೋ ಒಂದು ಒಳ್ಳೆ ಸಾಧನೆಗಳನ್ನು ಮಾಡಿಸ್ತಾರೆ. ಅದನ್ನೇ ವಿಜಯದಾಸರು ಒಂದು ಮಾತಿನಲ್ಲಿ ಹೇಳ್ತಾರೆ, ಕಾಕುಗೊಳಿಸುವ ಅನೇಕ ಪಾಪಗಳು ಬೀಕಿ ಟೀಕಾಕೃತ್ಪಾದರ ಪಾದ ಧೂಳಿ ಯಾರ ತಲೆಗೆ ತಾಕಿದೆ ಅವರ ಯಾವ ಪಾಪಗಳನ್ನು ದೇವರು ಎಣಿಸೋದಿಲ್ಲ, ದೇವರು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ಅವನು ಪರಿಹಾರ ಮಾಡ್ತಾರೆ. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಶ್ರೀಮಠ್ ಟೀಕಾಕೃತ್ಪಾದರನ್ನು ನೋಡಿಲ್ಲ, ಅವರ ಪಾದಗಳು ಸಿಗೋದಿಲ್ಲ, ಆ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿಕ್ಕೂ ಆಗೋದಿಲ್ಲ, ಅವರ ಪಾದ ಧೂಳಿ ನಮ್ಮ ತಲೆ ಮೇಲೆ ಬೀಳೋದೇ ಇಲ್ಲ. ನಮ್ಮ ಪಾಪ ಪರಿಹಾರ ಹೇಗೆ? ಶ್ರೀಮಠ್ ಟೀಕಾಕೃತ್ಪಾದರನ್ನು ಗಟ್ಟಿಯಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ಅವರ ಭಕ್ತಾಗ್ರೇಸರಾಗಿರ್ತಕ್ಕಂಥವರು ಸ್ವಾಮಿಗಳ ಪಾದ ಧೂಳಿ ತೆಗೆದುಕೊಳ್ಬೇಕು. ಮೊದಲನೇದು, ಸ್ವಾಮಿಗಳ ಪಾದ ಸಿಗೋದಿಲ್ಲ. ಕದಾಚಿತ್ ಸಿಕ್ಕಾಗಲೂ ಅವರ ಪಾದ ಕಮಲದ ಎಲೆಯಂತ ಸ್ವಚ್ಛವಾದ ಶುಭ್ರವಾದ ಪಾದಗಳು, ಅಲ್ಲಿ ಧೂಳಿನೂ ಸಿಗೋದಿಲ್ಲ. ಹಾಗಾಗಿ ಅವ್ರ ಧೂಳಿ ನಮ್ಮ ತಲೆ ಮೇಲೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ ಮುಂದೆ ನಮ್ಮ ಆಪ್ಷನ್ ಹೇಗೆ ಧೂಳಿ ಸಿಗಬೇಕು ನಮಗೆ ಅಂತಂದ್ರೆ ಮತ್ತಿನ್ನೇನಿಲ್ಲ ಇಲ್ಲ. ಇಲ್ಲಿರ್ತಕ್ಕಂಥ ಏನೆಲ್ಲ ಶ್ರೀಮಠ್ ಟೀಕಾಕೃತ್ಪಾದರ ಭಕ್ತರು ಇದ್ದೀರಿ, ನೀವೆಲ್ಲ ಏನ್ ಪ್ರದಕ್ಷಿಣೆ ಹಾಕ್ತಾ ಇರ್ತಿರಲ್ಲ, ಆ ಪ್ರದಕ್ಷಿಣೆ ಪಾದಧೂಳಿ ಹಾಕಿಕೊಂಡರೆ ಸಾಕು, ಶ್ರೀಮಠ್ ಟೀಕಾಕೃತ್ಪಾದರ ಭಕ್ತರ ಪಾದಧೂಳಿ ಬಿತ್ತು ಅಂದ್ರೆ ಪಾಪ ಪರಿಹಾರವಾಗಕ್ಕೆ ಈ ಶ್ರದ್ಧೆಯಿಂದ ಈ ವಿಶ್ವಾಸದಿಂದ ಇಲ್ಲಿ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡುವಂತ ಅದನ್ನೇ ಹೇಳ್ತಾ ಇದೇ ಲಾಭ. ಸ್ವೇದಾಸ ವರ್ಗೇಪಿಮಾಂ, ನಿಮ್ಮ ದಾಸರ ವರ್ಗದೊಳಗೆ ನಿಮ್ಮ ದಾಸರ ಸಮೂಹದೊಳಗೆ ನನ್ನನ್ನು ಸೇರಿಸಿಕೊಂಡ್ರಿ ಅಂತಾದರೆ ಸಣ್ಣ ಪಾಪದಿಂದ ಆರಂಭಿಸಿಕೊಂಡು ಎಲ್ಲ ಪಾಪಗಳು ಪರಿಹಾರವಾಗತ್ತೆ, ದೊಡ್ಡ ದೊಡ್ಡ ಲಾಭಗಳು ಪುರುಷಾರ್ಥಗಳು ಸಿಗತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇನ್ನು ಶ್ರೀಮಠ್ ಟೀಕಾಕೃತ್ಪಾದರ ಒಂದು ದಿವ್ಯವಾದ ಮಹಿಮೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಇಂದ್ರದೇವರೇ ವಾಲಿ, ಅರ್ಜುನ, ವೃಷಭ ಹಾಗೂ ಶ್ರೀಮಠ್ ಟೀಕಾಕೃತ್ಪಾದರಾಗಿ ಅವತಾರವನ್ನು ಮಾಡಿದ್ದಾರೆ ಎಂಬುದಾಗಿ ಗಟ್ಟಿಯಾಗಿ ನಾವು ತಿಳಿದ ತತ್ವ. ಇಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಇಂದ್ರದೇವರ ಸ್ವರೂಪವನ್ನು ಶ್ರೀಮದಾಚಾರ್ಯರು ಹೇಳ್ತಾ ಇರುವಾಗ ಒಂದು ಸಣ್ಣ ಮಾತಿನೊಳಗೆ ಬಹಳ ಸೊಗಸಾಗಿ ತಿಳಿಸಿಕೊಡ್ತಾರೆ. ಶ್ರುತಾದಿ ಶೀಲ ವೈನಯಂ. ಅರ್ಜುನನ ಅಂಶಿಯಾದ ಇಂದ್ರ ಮುಂದಿನ ಅವತಾರಗಳೆಲ್ಲವೂ ಕೂಡ
ಶ್ರುತಾದಿ ಶ್ರವಣ ಮನನ ನಿಧಿಧ್ಯಾಸನದ ಪ್ರತೀಕರಾಗಿದ್ದಾರೆ ಶ್ರೀಮದ್ ಟೀಕಾಕೃತ್ಪಾದರು ಹಾಗೂ ಅರ್ಜುನ ಇತ್ಯಾದಿಗಳು ಎಂಬುದಾಗಿ ತಿಳಿಸ್ತಾರೆ. ಈ ಶ್ರವಣ ಮನನ ನಿಧಿಧ್ಯಾಸನಗಳ ಪ್ರತೀಕರಾಗಿರುವುದಕ್ಕೂ ನಮಗೂ ಒಂದು ಅವಿನಾಭಾವ ಸಂಬಂಧವಿದೆ. ಮೊದಲನೇದು, ಈ ಶ್ರವಣ ಮನನ ನಿಧಿಧ್ಯಾಸನಗಳ ಫಲವೇನು ಅಂತಂದ್ರೆ, ದೇವರ ವಿಷಯದೊಳಗೆ ಒಂದು ಮಾತನ್ನು ಕೇಳ್ತೇವೆ. ಅನೇಕ ಭಗವಂತನ ರೂಪಗಳು ಧ್ಯಾನ ಕಾರ್ಯದ ಭಗವತ್ ರೂಪಗಳು, ಇನ್ನು ಅನೇಕ ಭಗವದ್ ರೂಪಗಳು ಬಲ ಹಾಗೂ ಧ್ಯಾನಗಳನ್ನು ತೋರಿಸಿಕೊಳ್ಳಿ. ಎಲ್ಲ ಗುಣಗಳಿಂದ ಅಭಿನ್ನವಾಗಿದ್ದರೂ ಕೂಡ ಕೆಲವು ಗುಣಗಳನ್ನು ಕೆಲವು ಸಮಯದೊಳಗೆ ಅಭಿವ್ಯಕ್ತಗೊಳಿಸ್ತವೆ ಎಂಬುದಾಗಿ ನಾವು ಕೇಳಿರುವಂತಹ. ಇದನ್ನೇ ನಾವು ವಿಚಾರವನ್ನು ಮಾಡಿದಾಗ, ಟೀಕಾರಾಯರ ವಿಷಯದೊಳಗೆ ನಾವು ವಿಚಾರವನ್ನು ಮಾಡಿದಾಗ, ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನದ ರೂಪನಾಗಿದ್ದರೂ ಕೂಡ ಅವನ ತುಂಬಿದ ಲೈಫಿನೊಳಗೆ, ಸಂಪೂರ್ಣವಾದ ಜೀವನದೊಳಗೆ ಬಲ ಕಾರ್ಯವೇ ಹೆಚ್ಚಾಗಿದೆ. ಶ್ರವಣ ಮನನ ನಿಧಿಧ್ಯಾಸನಗಳು ಜೊತೆಗೆ ಆಗಿದೆ, ಗೀತಾ ಇತ್ಯಾದಿಗಳನ್ನು ಕೇಳಿದ್ದಾನೆ, ಉಳಿದದ್ದಾಗಿದೆ. ಆ ಬಲ ಹೇಗಿರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಪರಾವಲಂಬಿಯಾದ ಬಲ. ಅರ್ಜುನನ ಬಲ ಅಂತೂ ಹಾಗಿತ್ತು. ಅಂದ್ರೆ ದೇವರು ಇರುವವರೆಗೂ ದೇವರೇ ವರ ಕೊಟ್ಟಿದ್ದ, ನಾನಿರುವವರೆಗೂ ಕೂಡ ಅರ್ಜುನ ನಿನಗೆ ಎಂದಿಗೂ ಪರಾಭವ ಆಗುವುದಿಲ್ಲ ಅಂತ ವರವನ್ನು ಕೊಟ್ಟಿದ್ದ. ಹಾಗಾಗಿ ಅರ್ಜುನನಿಗೆ ಏನಾಯ್ತು ಅಂದರೆ, ಕೃಷ್ಣ ಇರುವವರೆಗೂ ಕೂಡ ಎಂದಿಗೂ ಅರ್ಜುನನ ಬಲಕ್ಕೆ ಪರಾಭವ ಆಗಲೇ ಇಲ್ಲ, ಸೋಲು ಬರಲೇ ಇಲ್ಲ. ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೋದ, ಮುಂದೆ 2-3 ಗಂಟೆಯೊಳಗೇನೆ ಅರ್ಜುನನಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ, ಸೋತ, ಸುಣ್ಣಾದ, ಮುಂದೆ ಯುದ್ಧ ಮಾಡುವ ಪ್ರಸಂಗವೇ ಬರಲಿಲ್ಲ, ತಾನು ಪರಂಧಾಮಕ್ಕೆ ಹೋಗೇ ಬಿಟ್ಟ. ಅದೇ ನಾವು ಟೀಕಾಕೃತ್ಪಾದರಲ್ಲಿ ನೋಡಿದಾಗ, ಶ್ರೀಮದ್ ಟೀಕಾಕೃತ್ಪಾದರು ಏನಾಯ್ತು ಅಂತಂದ್ರೆ, ಅವರು ಶ್ರವಣ ಮನನ ನಿಧಿಧ್ಯಾಸನಗಳಿಗೇನೆ ಪೂರ್ಣ ಒತ್ತು ಕೊಟ್ಟರು. ಶುಕವತ್ ಶಿಕ್ಷಿತಸ್ಯ ಮೇ ಎಂಬುದಾಗಿ ಆಗಲಿ, ಅಥವಾ ಇನ್ನನೇಕ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಆಗಲಿ, ಅಥವಾ ಪಾಕಿಸ್ತಾನದವರೆಗೆ ಹೋಗಿ ಎಲ್ಲ ಕಡೆಗೂ ದೇಶ ದಿಗ್ವಿಜಯವನ್ನು ಮಾಡಿದ್ದಾಗಲಿ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಗೆ, ಆಗಿನ ಕಾಲದ ವಿದ್ಯಾಪೀಠಗಳಿಗೆ ಕುಲಪತಿಗಳಾಗಿದ್ದ ಕಂಡಾಗಲಿ, ಅವರು ನಿರಂತರವಾಗಿ ಇದೇ ಕಾರ್ಯವನ್ನು ಮಾಡಿದರು. ಈ ಕಾರ್ಯದ ಲಾಭವೇನು ಅಂತಂದ್ರೆ, ಶ್ರೀಮದ್ ಟೀಕಾಕೃತ್ಪಾದರಾಗಿ ಇರುವಾಗ ಅವರಿಗೆ ಎಂದಿಗೂ ಸೋಲು ಬರಲಿಲ್ಲ, ಎಂದಿಗೂ ಸೋಲು ಬರಲಿಲ್ಲ. ಕೃಷ್ಣ ಇಲ್ಲೇ ಇಲ್ಲ, ಆಗ ಅರ್ಜುನನಿದ್ದಾಗ ಕೃಷ್ಣ ಇದ್ದ. ಕೃಷ್ಣನಿದ್ದಾಗಲೂ ಅನ್ಯಾಯದ ಸೋಲುಗಳು, ಕೆಲವೊಮ್ಮೆ ಸಣ್ಣ ಪುಟ್ಟ ಸೋಲುಗಳು ಬಂದಾಗಿ ಬಂತು ಅರ್ಜುನನಿಗೆ. ಜೂಜಾಡುವಾಗ ರಾಜ್ಯ ಹೋಯ್ತು, ಸೋಲಾಯ್ತು, ಇನ್ನೇನಾದ್ರೂ ಆಯ್ತು. ಆದರೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನೇ ಹೆಚ್ಚು ಮಟ್ಟದಲ್ಲಿ ಮಾಡಿದ ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ಸ್ವರೂಪವನ್ನು ಪರಿಪೂರ್ಣವಾಗಿ ಅಭಿವ್ಯಕ್ತಗೊಳಿಸಿದಾಗ ಅವರ 21 ವರ್ಷದ ಸುದೀರ್ಘವಾದ ಜೀವನದೊಳಗೆ ಎಂದೂ ಸೋಲು ಬರಲಿಲ್ಲ. ಅಷ್ಟೇ ಅಲ್ಲ, ಭಾರಿ ವಿಚಿತ್ರ ಅಂತಂದ್ರೆ, ಶ್ರೀಮದ್ ಟೀಕಾಕೃತ್ಪಾದರು ಗ್ರಂಥಗಳನ್ನು ರಚನೆಯನ್ನು ಮಾಡಿ ಇವತ್ತಿಗೆ 638 ವರ್ಷಗಳು ಕಳೆದರೂ ಕೂಡ ಅವರ ಒಂದು ವಾಕ್ಯಕ್ಕೂ ಸೋಲು ಬಂದಿಲ್ಲ. ಇದು ಶ್ರವಣ ಮನನ ನಿಧಿಧ್ಯಾಸನದ ದಿವ್ಯವಾಗಿರ್ತಕ್ಕಂಥ ವೈಭವವಿದೆ. ನಮಗೆ ಶಾಸ್ತ್ರ ಹೇಳಿಕೊಡ್ತಾ ಇರುವಾಗಲೂ ನೀನು ಒಳ್ಳೆ ಕುಲದೊಳಗಿದ್ದಿ ಅಂದ ಮಾತ್ರಕ್ಕೆ ಬಹಳ ಲಾಭವಿಲ್ಲ. ಯಾಕೆ? ಅದು ಬಲ ಇದ್ದ ಹಾಗೆ. ಯಾವುದೋ ಒಂದು ಅವಲಂಬಿಸಿಕೊಂಡಿದ್ರೆ ಆ ಕುಲವಂದ ಸುಖವಾಗಿರ್ತಾನೆ, ಆ ಬಲ ಹೋಯ್ತು, ಕುಲ ಕೆಳಗೆ ಬಿತ್ತು. ಭಾರಿ ಶ್ರೀಮಂತನಿದ್ದಾನೆ, ಅದು ಪರಾವಲಂಬಿ, ಹಣ ಇದ್ದು ಅವನ ಶ್ರೀಮಂತಿಕೆ, ಹಣ ಹೋಯ್ತು, ಶ್ರೀಮಂತಿಕೆ ಕಸ್ ಅಂತ ಕೆಳಗೆ ಬಿತ್ತು. ಹೀಗೆ ಯಾವುದೇ ವಿಷಯವಿರಲಿ ಅದು ಪರಾವಲಂಬಿಯಾಗಿರ್ತದೆ. ಅದಕ್ಕಾಗಿ ಶಾಸ್ತ್ರ ನಮಗೇನ್ ಹೇಳಿತ್ತು ಅಂತಂದ್ರೆ, ನಮ್ಮ ಸಾಧನೆಗಳನ್ನು ಮಾಡ್ತಾ ಇರುವಾಗ ಕೊಟ್ಟ ಮೊದಲಿಗೆ ಹೇಳಿದ್ದು ಆವೃತ್ತಿ ಅಸಕೃತ ಉಪದೇಶ, ನಿರಂತರವಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನೇ ಮಾಡಬೇಕು ಅಂತ ಹೇಳಿತ್ತು. ಆದ್ದರಿಂದಾಗಿ ಶ್ರೀಮದ್ ಟೀಕಾಕೃತ್ಪಾದರು ಹೇಗೆ ತಮ್ಮ ಜೀವನದೊಳಗೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡುವುದರಿಂದ ಎಂದಿಗೂ ಪರಾಜಯ ಹೊಂದದ ಅಜೇಯರಾಗಿರ್ತಕ್ಕಂತಹ ವ್ಯಕ್ತಿಗಳು ಆದರೂ, ಹಾಗೆ ಅವರ ಗುಣಗಳಿಂದ ನಾವು ಆದರ್ಶವನ್ನಾಗಿ ಪಡೆದುಕೊಂಡು ನಮ್ಮ ಜೀವನದೊಳಗೆ ಸಣ್ಣ ಪುಟ್ಟ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿದರೂ ಕೂಡ ನಾವು ಅಜೇಯರಾಗಿ ಉಳ್ಲಿಕ್ಕೆ ಸಾಧ್ಯ. ಹೇಗೆ ಅಂತಂದ್ರೆ, ಅಜೇಯವಾದ ಲೋಕ ವೈಕುಂಠ, ಶ್ರವಣ ಮನನ ನಿಧಿಧ್ಯಾಸನಗಳ ಫಲ ನೇರವಾದ ವೈಕುಂಠ. ಹಾಗಾಗಿ ಆ ವೈಕುಂಠಕ್ಕೆ ಹೋದ ಮೇಲೆ ತಿರುಗಿ ಸೋಲಾಗುವ ಸಾಧ್ಯತೆಯೇ ಇಲ್ಲ. ಆದ್ದರಿಂದಾಗಿ ಶ್ರೀಮದ್ ಟೀಕಾಕೃತ್ಪಾದರ ಸ್ವರೂಪ, ಆ ಸ್ವರೂಪದ ವೈಭವವೇನಿದೆ ಇಷ್ಟು ಅತ್ಯದ್ಭುತವಾಗಿದೆ. ಆದ್ದರಿಂದಾಗಿ ಜೀವನದೊಳಗೆ ಈ ಶ್ರವಣ ಮನನ ನಿಧಿಧ್ಯಾಸನದ ಅಷ್ಟಾದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡ್ತಾರೆ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ
ಇದು ಶ್ರೀಮದ್ ಟೀಕಾಕೃತ್ಪಾದರ ಒಂದು ಸಣ್ಣದಾಗಿರ್ತಕ್ಕಂಥ ಆದರ್ಶ. ಇದನ್ನೇ ವಿಜಯದಾಸರು ತಮ್ಮ ಸುಳಾದಿಯೊಳಗೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಇವರ ದರುಶನವಾಗದಲೇ ಸೃಷ್ಟಿಯೊಳಗೆ ಇವರ ದರುಶನವಾಗದಲೇ ಸ್ಪಷ್ಟ ಜ್ಞಾನ ಹುಟ್ಟದಯ್ಯ ಎಂಬುದಾಗಿ ಹೇಳಿಕೊಡ್ತಾರೆ. ಅಂದ್ರೆ ಒಬ್ಬ ಇಬ್ಬರಿಗಲ್ಲ, ಸಮಗ್ರವಾದ ಸೃಷ್ಟಿಯೊಳಗೆ ಇವರ ದರ್ಶನ ಅಂತಂದ್ರೆ ವೃಂದಾವನದ ದರ್ಶನವಲ್ಲ. ವೃಂದಾವನದ ದರ್ಶನ ಎಲ್ಲರಿಗೂ ಆಗಿದೆ. ಕೃಷ್ಣನ ದರ್ಶನವೇ ಕೋಟ್ಯಾವಧಿ ಜನರಿಗಾಗಿದೆ. ಕೃಷ್ಣನ ದರ್ಶನವಾದವರಿಗೆಲ್ಲರಿಗೂ ಮೋಕ್ಷ ಆಗತ್ತೆ ಅಂತೇನಿಲ್ಲ. ದುರ್ಯೋಧನನಿಗೂ ಕೃಷ್ಣನ ದರ್ಶನ 20-30 ವರ್ಷಗಳವರೆಗೆ ನಿರಂತರವಾಗಿ ಆಗಿದೆ. ಹಾಗಾಗಿ ಕೃಷ್ಣನ ದರ್ಶನವಾದ ಮಾತ್ರಕ್ಕೆ ಮೋಕ್ಷ ಆಗತ್ತೆ ಅಂತಿಲ್ಲ. ಹಾಗೆ ಟೀಕಾರಾಯರ ವೃಂದಾವನದ ದರ್ಶನವಾದ ಮಾತ್ರ ಮೋಕ್ಷ ಆಗತ್ತೆ ಅಂತೇನಿಲ್ಲ. ಇವರ ದರ್ಶನ ಅಂತಂದ್ರೆ ದರ್ಶನ ಗ್ರಂಥಗಳು, ದರ್ಶನ ಅಂದ್ರೆ ಗ್ರಂಥಗಳು, ಆ ಗ್ರಂಥಗಳು ಅಂತಂದ್ರೆ ಶ್ರೀಮನ್ ನ್ಯಾಯಸುಧಾ, ತತ್ವಪ್ರಕಾಶಿಕ ಮೊದಲಾದ ಉದ್ಗ್ರಂಥಗಳು. ಆ ಉದ್ಗ್ರಂಥಗಳ ಸ್ಪಷ್ಟವಾದ ಜ್ಞಾನವಾದಾಗ ಇನ್ನೂ ಪರಿಪಕ್ವವಾಗಿರ್ತಕ್ಕಂಥ ಜ್ಞಾನಕ್ಕೆ ಕಾರಣವಾಗತ್ತೆ. ಇದು ಶ್ರೀಮದ್ ಟೀಕಾಕೃತ್ಪಾದರ ದಿವ್ಯವಾದ ವೈಭವ ಎಂಬುದಾಗಿ ತಿಳಿಸಿಕೊಡ್ತಾರೆ ವಿಜಯದಾಸರು. ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಅಂತೆಯೇ ಶ್ರೀಮದ್ ಟೀಕಾಕೃತ್ಪಾದರನ್ನು ಯತಿಕುಲ ಚಕ್ರವರ್ತಿ ಎಂಬುದಾಗಿ ಹೇಳ್ತಾರೆ. ತಿಳಿಯಬೇಕು ಅಂತಾದರೆ ಶ್ರೀಮದ್ ಟೀಕಾಕೃತ್ಪಾದರನ್ನು ಕೊಂಡಾಡುವಾಗ ಯಸ್ಯವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ, ಶ್ರೀಮದ್ ಟೀಕಾಕೃತ್ಪಾದರ ಪ್ರತಿಯೊಂದು ವಾಕ್ಯವೂ ಕೂಡ ಕಾಮಧೇನು ಆಗಿದೆ ಎಂಬುದಾಗಿ ತಿಳಿಸ್ತಾರೆ. ಇದರ ಹಿಂದೆ ಒಂದು ಸಣ್ಣದಾಗಿರ್ತಕ್ಕಂಥ ಕಥೆ. ಇನ್ನು ಅನಿಷ್ಟವಾದದ್ದು ಯಾವುದಿತ್ತು, ಅಲಕ್ಷ್ಮಿ ಮೊದಲಾದದ್ದು, ಅದನ್ನೆಲ್ಲವನ್ನು ದೈತ್ಯರು ಸ್ವೀಕಾರವನ್ನು ಮಾಡಿಕೊಂಡು ಹೋದರು. ಈಗ ದೇವತೆಗಳಿಗೂ ಕೆಲವು ಲಾಭವಾಯಿತು, ದೈತ್ಯರಿಗೂ ಕೆಲವು ಲಾಭವಾಯಿತು. ಮಧ್ಯದ ಲಾಭವಾಗದೇ ಇದ್ದದ್ದು ಯಾರಿಗೆ? ದೋಭಿಕ ಕುತ್ತ ನಗರ್ಕ ನಗಾಟ್ಕ ಮನುಷ್ಯರು ನಾವು ಉಳಿದುಕೊಂಡು, ಪಾರಿಜಾತನೂ ಸಿಗಲಿಲ್ಲ, ಕಲ್ಪವೃಕ್ಷವೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಆದರೆ ನಮಗೊಂದು ಹೆಮ್ಮೆ ಏನು ಅಂದ್ರೆ ಒಂದು ಅಹಂಕಾರ. ನಾವು ಭೂಸುರರು, ಅವರು ದೇವತೆಗಳು ಸ್ವರ್ಗದ ದೇವತೆಗಳಾದರೆ ನಾವು ಭೂಸುರರು, ಭೂಮಿಯ ದೇವತೆಗಳು. ಹಾಗಾಗಿ ಆ ಒಂದು ಸಲಿಗೆಯಿಂದ ದೇವರ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿ ಉಪವಾಸ. ಈಗೆಲ್ಲ ಅದೇ ನಡೆದಿದೆ ಅಲ್ಲ. ನಮಗೇನಾದ್ರೂ ಬೇಕಾದದ್ದು ಪಡೆಯಬೇಕಾಗಿತ್ತು ಅಂದ್ರೆ ಸರಳವಾದ ಉಪಾಯ ಸ್ಟ್ರೈಕ್ ಮಾಡೋದ್ರಿಂದ ಏನ್ ಬೇಕಾದ್ರೂ ಸಿಗತ್ತೆ. ಅಥವಾ ಸಣ್ಣ ಮಕ್ಕಳೇ ತಿಳಿಸಿಕೊಟ್ಟಿರುವಂತದ್ದು, ಸಣ್ಣ ಕೂಸುಗಳು. ಇವತ್ತಿನ ಜಂಜಿ ತರಕ್ಕೆ ಹೋಗೋದು ಬೇಕಾಗಿಲ್ಲ, ಸಣ್ಣ ಸಣ್ಣ ಕೂಸುಗಳೇ ನಮಗೆ ತಿಳಿಸಿಕೊಟ್ಟಾರೆ. ಹತ್ರ ಸಾಕು ನಮ್ಗೆ ಬೇಕಾದ್ದು ಸಿಗತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಹೋಗಿ ದೇವರ ಮುಂದೆ ಹೋಗಿ ಬೆನ್ನು ಬಿತ್ತು, ದೇವತೆಗಳಿಗೂ ಕೊಟ್ಟಿ ದೈತ್ಯರಿಗೂ ಕೊಟ್ಟಿ ನಮಗೇನ್ ಕೊಟ್ಟಿ, ನಮಗೇನ್ ಸಿಕ್ತು? ಅಯ್ಯ, ನೀವು ಬೇಡಿಲ್ಲ ಲೋ ಮಾರಾಯ, ಅದಕ್ಕೆ ನಾನು ಕೊಟ್ಟಿಲ್ಲ. ನೀವು ಬೇಡ್ತಾ ಇದ್ದೀರಲ್ಲ, ನಾನು ಕೊಡ್ತೇನೆ. ಒಂದ್ಯಾಕೆ 100 ಕೊಡ್ತೇನೆ ಅಂತ. ಏನ್ ಕೊಟ್ರು ಅಂತಂದ್ರೆ ಯಸ್ಯವಾ ಕಾಮಧೇನುರ್ನ, ಒಂದೊಂದು ವಾಕ್ಯಗಳೆಂಬ ಕಾಮಧೇನುವನ್ನು ಕೊಟ್ಟರು. ಶ್ರೀಮದ್ ಟೀಕಾಕೃತ್ಪಾದರ ಪ್ರತಿಯೊಂದು ವಾಕ್ಯದವೆಂಬ ಕಾಮಧೇನುವನ್ನು ಕೊಟ್ಟರು. ಹಾಗಾದ್ರೆ 600 ಪತ್ರ ಸುಧಾ, ತತ್ವಪ್ರಕಾಶಿಕ, ಉಳಿದ ಗ್ರಂಥಗಳು ಎಷ್ಟು ಕಾಮಧೇನುಗಳಾಯ್ತು? ಲಕ್ಷಾವಧಿ ಕಾಮಧೇನುಗಳಾಯ್ತು. ಸಮಾಧಾನವಾಗಲಿಲ್ಲ ದೇವರಿಗೆ, ಪಾಪ ಇಷ್ಟು ಬೇಡಿದ್ದಾರಲ್ಲ ಅಂತೇಳಿ ವ್ಯಾಸರಾಜರೆಂಬ ಕಲ್ಪವೃಕ್ಷವನ್ನು ಕೊಟ್ಟು, ರಾಯರೆಂಬ ಕಾಮಧೇನು, ಸತ್ಯಕಾಮರೆಂಬ ಕಾಮಧೇನು, ಹೀಗೆ ಪ್ರತಿಯೊಬ್ಬ ಯತಿಗಳೆಂಬ ಕಾಮಧೇನು ಕಲ್ಪವೃಕ್ಷಗಳನ್ನು ಕೊಟ್ಬಿಟ್ಟು ದೇವರು ಕೊಡ್ತೇನೆ ಅಲ್ಲ, ಭರ್ಪೂರವಾಗಿ ಕೊಡ್ತೇನೆ ಅಂತ ಹೇಳಿ ಸಮೃದ್ಧವಾಗಿ ಕೊಟ್ಟುಬಿಟ್ಟ. ಎಲ್ಲ ತೆಗೆದುಕೊಂಡು ಖುಷಿ ಆಯ್ತು, ಬಂದ್ಬಿಡ್ತು. ದೇವತೆಗಳಿಗೆ ತಲೆ ಕೆಟ್ಟು ಬಿಡ್ತು. ಸ್ವಾಮಿ, ಲಕ್ಷಾವಧಿ ವರ್ಷ, ಲಕ್ಷಾವಧಿ ಜನ್ಮಗಳಿಂದ ತಪಸ್ಸು ಮಾಡಿದವರು ನಾವು, ಸಮುದ್ರ ಮಥನ ಮಾಡಿದ್ದು ನಾವು, ನಿನ್ನ ಅಚ್ಚಿನ್ನ ಭಕ್ತರಾದವರು ನಾವು, ನೀನು ಹೇಳಿದ ಒಂದೂ ಮಾತು ನಾವು ಕೇಳದೇ ಇರುವುದಿಲ್ಲ, ಎಲ್ಲವನ್ನೂ ಕೇಳುವ ನಾವು. ನಮಗೆ ಒಂದು ಕಾಮಧೇನು, ಒಂದು ಕಲ್ಪವೃಕ್ಷ ಕೊಟ್ಟಿ ಈ ಮನುಷ್ಯರಿಗೆ 100 ಕಾಮಧೇನು, 100 ಕಲ್ಪವೃಕ್ಷಗಳನ್ನು ಕೊಟ್ಟುಬಿಟ್ಟಿಯಲ್ಲ, ಅನ್ಯಾಯ ಮಾಡಿದೆ ಅಂತ ದೇವತೆಗಳು ಜಗಳ ತೆಗೆದು. ಆಗ ದೇವರು ನಕ್ಕು ಒಂದು ಮಾತು ಹೇಳಿದ, ಎಲ್ಲಿ ಫ್ರೀ ಸಿಗತ್ತೆ ಅಲ್ಲಿ ಬಹಳ ವ್ಯಾಲ್ಯೂ ಇರೋದಿಲ್ಲ, ಎಲ್ಲಿ ಹೆಚ್ಚು ಸಿಗತ್ತೆ ಅಲ್ಲಿ ಬಹಳ ವ್ಯಾಲ್ಯೂ ಇರೋದಿಲ್ಲ. ನಿಮಗೆ ಒಂದೊಂದೇ ಇದೆ ಅಂದಮೇಲೆ ನಿಮಗೆ ಆ ಕಾಮಧೇನು ಕಲ್ಪವೃಕ್ಷದ ಮೇಲೆ ಎಷ್ಟು ವ್ಯಾಲ್ಯೂ ಇದೆ. ಇವರಿಗೆ 100 ಇದ್ದರೂ ಕೂಡ ಇವರಿಗೆ ಮಹತ್ವ ಇರುವುದಿಲ್ಲ. ಟೀಕಾರಾಯರ ಹತ್ರ ಬಂದಾಗ ಪ್ರದಕ್ಷಿಣೆ ಆಗುವುದಿಲ್ಲ, ಅವ್ರ ದರ್ಶನವಾಗುವುದಿಲ್ಲ, ಅವ್ರ ಸೇವೆ ಆಗುವುದಿಲ್ಲ. ಬಳಕೆಡಕ್ಕೆ ಹೋಗಿ ಬಂದಿವಿ ಅಂತೇಳಿ ತಿರುಗಿ ಹೋಗ್ಬಿಟ್ಟಿರ್ತವೆ. ಅಷ್ಟು ಸುಲಭದೊಳಗೆ ಫ್ರೀ ಆಗಿ ಸಿಗೋದಿಲ್ಲ. ಆದ್ರಿಂದಾಗಿ ಅವ್ರಿಗೆ ಕೊಡೋದು ಕೊಟ್ಟಿನಿ,
ನಿಮಗ್ ಕೊಟ್ಟಿನಿ, ಸರಿಯಾಗಿ ಮಾಡೀನಿ ಅಂತಂದ್ರು. ಈಗ ಆ ಕಾಮಧೇನು ಕಲ್ಪವೃಕ್ಷಗಳನ್ನು ಸರಿಯಾಗಿ ಯುಟಿಲೈಸ್ ತೆಗೆದುಕೊಳ್ಳುವ ಜವಾಬ್ದಾರಿ ಮಾತ್ರ ದೇವರು ನಮ್ಮ ಮೇಲೆ ಕೊಟ್ಟ. ಇದು ದೇವರು ನಮ್ಮ ಮೇಲೆ ದೊಡ್ಡದಾದ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಕಾಮಧೇನು ಕಲ್ಪವೃಕ್ಷಗಳನ್ನು ಸರಿಯಾಗಿ ಉಪಯೋಗಕ್ಕೆ ತೆಗೆದುಕೊಂಡು ಅದರ ಲಾಭವೇ ಶ್ರವಣ ಮನನ ನಿಧಿಧ್ಯಾಸನ. ಆ ಲಾಭಗಳನ್ನು ಚೆನ್ನಾಗಿ ಮಾಡಿದಾಗ ಶ್ರೀಮದ್ ಟೀಕಾಕೃತ್ಪಾದರು ತನ್ನ ಭಕ್ತರೊಳಗೆ ಸೇರಿಸಿಕೊಳ್ಳುವುದಕ್ಕೆ ಕನ್ಫರ್ಮ್ ಟಿಕೆಟ್ ಕೊಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಅವರ ಭಕ್ತರಲ್ಲಿ ಸೇರಿದೆವು ಅಂತಾದರೆ ಆಗ ಜೀವನ ಸಾರ್ಥಕವಾಗತ್ತೆ ಎಂಬುದಾಗಿ ತಿಳಿಸ್ತಾರೆ. ಅಂತಹ ಶ್ರೀಮದ್ ಟೀಕಾಕೃತ್ಪಾದರ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಧ್ಯವಿಲ್ಲ, ಮುಗಿಲಿಕ್ಕೆ ಸಾಧ್ಯವಿಲ್ಲ. ಮಹಾಮಹಾಜ್ಞಾನಿಗಳು ಶ್ರೀಮದ್ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯ ಆಚಾರ್ಯರಾಗಲಿ, ಮಹಾಸ್ವಾಮಿಗಳವರಾಗಲಿ, ದೊಡ್ಡ ದೊಡ್ಡ ಜ್ಞಾನಿಗಳು ಮಾತ್ರ ಶ್ರೀಮದ್ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳಬೇಕು. ಯಾಕಂದ್ರೆ ಅವರು ಅದನ್ನು ಅನುಭವಿಸಿರ್ತಾರೆ. ನಾವು ಸುಮ್ಮನೆ ಮಾತಾಡೋದು ಮಾತ್ರ, ಆದರೆ ಆ ಮಾತು ಮಾತ್ರ ವ್ಯರ್ಥವಾಗುವುದಿಲ್ಲ. ಇದು ಅಷ್ಟೇ ಸಾಧ್ಯ. ಆ ಮಾತಿನಿಂದಲೇನೆ ದೇವರು ಗುರುಗಳು ಬಡಬಡಕ ಮಾತನಾಡ್ತಾನೆ ಅಂತಾದ್ರೂ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಶ್ರೀಮದ್ ಟೀಕಾಕೃತ್ಪಾದರಿಗೆ, ಮಳಕೇರಿ ನಿವಾಸ ಶ್ರೀಮದ್ ಟೀಕಾಕೃತ್ಪಾದರಿಗೆ.